ರಾಜ್ಯದ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ನಿರೂಪಕಿಯಾಗಿ ಜನಪ್ರಿಯತೆ ಪಡೆದಿದ್ದ ಜಾನ್ವಿ ತಮ್ಮ ನಿರ್ಗಳ ಮಾತು, ಸ್ಪಷ್ಟ ಕನ್ನಡ, ನೇರ ದಿಟ್ಟ ಮಾತುಗಳ ಮೂಲಕ ಜೊತೆಗೆ ಸೌಂದರ್ಯದಿಂದಲೂ ನ್ಯೂಸ್ ವೀಕ್ಷಕರ ಗಮನ ಸೆಳೆದ ನಿರೂಪಕಿ. ಬಳಿಕ ಮಗನ ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ನಮ್ಮಮ್ಮ ಸೂಪರ್ ಸ್ಟಾರ್ ಶೋದಲ್ಲಿ ಭಾಗಿಯಾಗುವ ಮೂಲಕ ಭರ್ಜರಿ ಮನರಂಜನೆ ನೀಡಿದರು. ಜೊತೆಗೆ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರವಾದರು. ಜಾನ್ವಿ ನಿರೂಪಣೆ ಜೊತೆಗೆ ತಮ್ಮ ಸೌಂದರ್ಯದಿಂದಲೂ ಮನಗೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಜಾನ್ವಿ ತಮ್ಮ ಫೋಟೋ ಶೂಟ್ ಮೂಲಕವೂ ಸದಾ ಸುದ್ದಿಯಲ್ಲಿರುತ್ತಾರೆ. ಇವರನ್ನ ನೋಡಿದ್ರೆ ಯಾವುದೇ ಹೀರೋಯಿನ್ಗೆ ಕಡಿಮೆ ಇಲ್ಲ ಎನ್ನುತ್ತಾರೆ. ಸಕಲೇಶಪುರ ಮೂಲದ ನಿರೂಪಕಿಯಾಗಿರುವ ಜಾನ್ವಿ ಹಲವು ವರ್ಷಗಳಿಂದ ಟಿವಿ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದರು. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಮದುವೆಯಾಗಿರುವ ಜಾನ್ವಿಗೆ ಗ್ರಂಥ್ ಎಂಬ ಮಗ ಕೂಡ ಇದ್ದಾನೆ. ಇವರನ್ನ ನೋಡಿದ್ರೆ ಒಂದು ಮಗುವಿನ ಅಮ್ಮ ಅಂತ ಸಹ ಯಾರೂ ಹೇಳುವುದಿಲ್ಲ. ಹಾಗಿದ್ದಾರೆ ಜಾನ್ವಿ. ನಮ್ಮಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿಗಿಲಿಗಿಲಿ ಕಾಮಿಡಿ ಮಾಡುವ ಮೂಲಕ ಮತ್ತು ನಟನೆಯ ಮೂಲಕ ಜನಪ್ರಿಯತೆ ಪಡೆದಿರುವ ಜಾನ್ವಿ ರನ್ನರ್ ಅಪ್ ಕೂಡ ಆಗಿದ್ದರು. ಇದೀಗ ಸಿನಿಮಾದಲ್ಲಿಯೂ ಸಹ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 9ರ ವಿನ್ನರ್ ಆಗಿರುವ ರೂಪೇಶ್ ಶೆಟ್ಟಿ ನಾಯಕನಾಗಿ ನಟಿಸುತ್ತಿರುವ ಅಧಿಪತ್ರ ಸಿನಿಮಾದಲ್ಲಿ ನಾಯಕಿಯಾಗಿ ಜಾನ್ವಿ ನಟಿಸುತ್ತಿದ್ದಾರೆ. ನೈಜ ಘಟನೆ ಆಧಾರಿತ ಚಿತ್ರ ಇದಾಗಿದ್ದು ಮಂಗಳೂರು ಮತ್ತು ಉಡುಪಿ ಸುತ್ತಮುತ್ತ ಶೂಟಿಂಗ್ ನಡೆಯಲಿದೆ. ಜಾನ್ವಿ ತಮ್ಮ ಪ್ರೊಫೆಷನಲ್ ಜೊತೆಗೆ ಪರ್ಸನಲ್ ವಿಷಯದಿಂದಲೂ ಸುದ್ದಿಯಾಗಿದ್ದರು. ಇವರ ಸಂಸಾರದಲ್ಲಿ ಅಪಸ್ವರ ಮೂಡಿ ಈಗ ಗಂಡನಿಂದ ವಿಚ್ಛೇದನ ಪಡೆದು ಸಿಂಗಲ್ ಪೇರೆಂಟ್ ಆಗಿ ಮಗನನ್ನ ಬೆಳೆಸುತ್ತಿದ್ದಾರೆ. ಸದ್ಯ ಎಲ್ಲಾ ನೆಗೆಟಿವ್ಗಳಿಂದ ದೂರ ಉಳಿದು ಹೊಸ ಸಿನಿಮಾ ಮೂಲಕ ಹೊಸ ಜೀವನ ಆರಂಭಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.